ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ನಾಯಕತ್ವ ಬದಲಾವಣೆ ಕಿಚ್ಚು ಜೋರಾಗಿದೆ. 136 ಸ್ಥಾನ ಗೆದ್ದು ಅಧಿಕಾರದ ಗದ್ದುಗೆ ಹಿಡಿದ ಕಾಂಗ್ರೆಸ್ಗೆ ಬಿಕ್ಕಟ್ಟು ಎನ್ನುವುದು ಅಂದಿನಿಂದಲೇ ತಲೆದೂರಿದೆ. 2ನೇ ಬಾರಿ ಸಿಎಂ ಆಗಿ ಸಿದ್ದರಾಮಯ್ಯ ಸರ್ಕಾರ ರಚನೆ ಮಾಡಿದ್ರು. ಒಂದು ಅರ್ಥದಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಲು ಅರ್ಹರು ಎಂದು ಹೈಕಮಾಂಡ್ ನಿರ್ಧಾರ ಮಾಡಿತ್ತು. ಮಾಸ್ ಲೀಡರ್, ಒಂದು ಬಾರಿ ಯಶಸ್ವಿಯಾಗಿ 5 ವರ್ಷ ಸರ್ಕಾರ ನಡೆಸಿದ ಕೀರ್ತಿ, ಕಳಂಕರಹಿತ ರಾಜಕಾರಣ ಸಿದ್ದರಾಮಯ್ಯ ಬಲ ಗಟ್ಟಿಗೊಳಿಸಿತ್ತು. ಅದರಂತೆ ಶಾಸಕರ ಬಲದಲ್ಲೂ ಮೇಲ್ಗೈ ಸಾಧಿಸಿದ ಅಹಿಂದರಾಮಯ್ಯ ಅಧಿಕಾರದ ಗದ್ದುಗೆಯನ್ನ ಆರಾಮದಾಯಕವಾಗಿ ಹಿಡಿದ್ರು. ಅಂದಿನಿಂದ ಇಲ್ಲಿಯವರೆಗೂ ಸಿದ್ದರಾಮಯ್ಯ ಕೆಳಗಿಳಿಯುತ್ತಾರೆ, ನನ್ನ ಮತ್ತು ಸಿದ್ದರಾಮಯ್ಯ ಮಧ್ಯೆ ಮಾತುಕತೆ ಆಗಿದೆ ಎಂದು ಸ್ವತಃ ಡಿಸಿಎಂ ಡಿಕೆಶಿ ತಮ್ಮ ಡಿಕೆ ಸುರೇಶ್ ಹಾದಿಯಾಗಿ ಕೆಲ ಶಾಸಕರು ಹೇಳುತ್ತಲೇ ಬಂದಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ಮೌನಕ್ಕೆ ಶರಣಾಗಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಕನಸು ಭದ್ರವೇ? ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ನಾಯಕತ್ವದ ಬದಲಾವಣೆ ಅಸ್ತ್ರವನ್ನ ಸರ್ಕಾರ ರಚನೆಯಾದ ದಿನದಿಂದಲೂ ಜೀವಂತವಾಗಿ ಇಟ್ಟುಕೊಂಡು ಬಂದಿದ್ದಾರೆ. ಶುಭಗಳಿಗೆ ಬರುತ್ತೆ, ನಾನು ಸಿಎಂ ಆಗುತ್ತೇನೆ, ನನ್ನ ಸಿದ್ದರಾಮಯ್ಯ ಮಧ್ಯೆ ಒಪ್ಪಂದ ಆಗಿದೆ ಎಂದು ಉತ್ತರಿಸಿ ಗೊಂದಲವನ್ನ ಜೀವಂತವಾಗಿ ಇಡುತ್ತಲೇ ಬಂದಿದ್ದಾರೆ. ಅತ್ತ ಆಪ್ತ ಶಾಸಕರಿಂದಲೂ ಹೇಳಿಸಿ ಡೇಟ್ ಫಿಕ್ಸ್ ಮಾಡಿಸಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ತಂತ್ರವನ್ನ ಮಾಡಿದ್ದಾರೆ. ಆದರೆ ಅವರು ಅಂದುಕೊಂಡ ವೇಗವಾಗಿ ನಾಯಕತ್ವ ಬದಲಾವಣೆಯ ವಿಷಯವನ್ನ ಹೈಕಮಾಂಡ್ ಎಂದೂ ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. 15 ದಿನಕ್ಕೊಮ್ಮೆ ದೆಹಲಿ ಫ್ಲೈಟ್ ಹತ್ತುವ ಡಿಕೆಶಿ ಹೈಕಮಾಂಡ್ ಮುಂದೆ ತಮ್ಮ ಅಹವಾಲನ್ನ ಇಡುತ್ತಿದ್ದಾರೆ. ಅದು ಖರ್ಗೆ, ಸುರ್ಜೇವಾಲಾ ಸೇರಿ ಹಲವರನ್ನ ಭೇಟಿ ಮಾಡುತ್ತಿದ್ದಾರೆ. ಆದರೆ ರಾಹುಲ್ ಗಾಂಧಿ ಮಾತ್ರ ಡಿಕೆಶಿಯನ್ನ ಪಾರ್ಲಿಮೆಂಟರಿ ಬೋರ್ಡ್ ಚುನಾವಣೆ ವಿಚಾರ ಹೊರತುಪಡಿಸಿ ನಾಯಕತ್ವದ ವಿಚಾರದಲ್ಲಿ ಭೇಟಿ ಮಾಡಿಲ್ಲ ಎಂಬುದು ಚರ್ಚೆಯ ವಿಷಯವಾಗಿದೆ. ಹೀಗಿರುವಾಗ ಮೇ 15ರಂದು ಡಿಕೆಶಿಗೆ ಸಿಹಿ ಸುದ್ದಿ ಸಿಗುತ್ತಾ ಎಂಬ ಪ್ರಶ್ನೆಗೆ ಡಿಕೆ ಪಾಳೆಯದಲ್ಲಿ ನಿರೀಕ್ಷೆ ಇದೆ ಎನ್ನುತ್ತಾರೆ ಹೊರತು ಅದೇ ಆಗುತ್ತದೆ ಎಂದು ಹೇಳುತ್ತಿಲ್ಲ. ಸಿದ್ದರಾಮಯ್ಯ ಮೌನದ ಅಸ್ತ್ರ, ಬಣದಿಂದ ಅಹಿಂದ್ ಮಂತ್ರ. ಉಪಮುಖ್ಯಮಂತ್ರಿ ಡಿಕೆಶಿ ಸಿಎಂ ಪಟ್ಟಕ್ಕೆ ಇನ್ನೊಂದು ಹೆಜ್ಜೆ ಬಾಕಿ ಇದೆ. ಕನಕಪುರ ಬಂಡೆ ಸತತ ಪ್ರಯತ್ನದ ಮಧ್ಯೆ ಸಿದ್ದರಾಮಯ್ಯ ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಡಿಕೆಶಿ ಪಕ್ಷನಿಷ್ಠೆ, ಸಿದ್ದರಾಮಯ್ಯ ಸಾಧನೆ ಏನು? ತಮ್ಮ ಹಳೆ ಕ್ಷೇತ್ರ ಗೆಲ್ಲಿಸಲು ಆಗದ ವ್ಯಕ್ತಿ, ಮಜಾವಾದಿ, ಅದು ಇದು ಎಂದು ಟೀಕೆ ಮಾಡಿಸಿದ್ರು. ಸಿದ್ದರಾಮಯ್ಯ ಯಾವುದಕ್ಕೂ ಉತ್ತರಿಸದೆ ಮೌನಕ್ಕೆ ಶರಣಾಗಿದ್ದಾರೆ. ಮಾತನಾಡುವ ಸಿದ್ದರಾಮಯ್ಯಗಿಂತ ಮೌನಿ ಸಿದ್ದರಾಮಯ್ಯ ಅಪಾಯಕಾರಿ ಎಂದು ಅವರ ಬಲ್ಲವರು ಹೇಳುತ್ತಾರೆ. ಹೀಗಿರುವಾಗ ಸಿದ್ದರಾಮಯ್ಯ ಹೈಕಮಾಂಡ್ ಕಡೆ ಬೊಟ್ಟು ಮಾಡುವುದು ಬಿಟ್ಟರೆ ಬೇರೆ ಏನೂ ಉತ್ತರಿಸುತ್ತಿಲ್ಲ. ಮುಖ್ಯಮಂತ್ರಿ ತಲೆಯಲ್ಲಿ ಏನು ಓಡುತ್ತಿದೆ, ಮುಂದಿನ ಅವರ ದಾಳ ಏನು ಎಂಬುದು ಯಾರಿಗೂ ತಿಳಿದಿಲ್ಲ. ಆದರೆ ಸಿದ್ದರಾಮಯ್ಯ ಬೆಂಬಲಿಗರು ಮಾತ್ರ ಸಿಎಂ ಅಸಹಾಯಕರಾಗಿದ್ದಾರೆ. ಅಹಿಂದ ದಲಿತ ಸಿಎಂ ಅಸ್ತ್ರಗಳನ್ನ ಬಿಡ್ತಿದ್ದಾರೆ. ಇದರಲ್ಲಿ ಯಾವುದು ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂಗೆ ಕುರಿಸುತ್ತೆ ಅಂತ ತಿಳಿದಿಲ್ಲ ಅಂತ ಹೇಳ್ತಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾತ್ರ ಸಿದ್ದರಾಮಯ್ಯರನ್ನ ಪ್ರಚೋದಿಸುತ್ತಿದ್ದಾರೆ. ಮೌನ ಅನಗತ್ಯ, ಕ್ಲಾರಿಟಿ ಕೊಡಿ ಎಂದು. ಆದರೆ ಸಿಎಂ ಮಾತ್ರ ಮೌನವನ್ನೇ ಅಸ್ತ್ರ ಮಾಡಿದ್ದಾರೆ. ಇನ್ನು ಸಚಿವರಾದ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಮುನಿಯಪ್ಪ, ಪರಮೇಶ್ವರ್ ಅಹಿಂದ ಅಸ್ತ್ರವನ್ನ ಆಗಾಗ ತೇಲಿ ಬಿಡುತ್ತಿದ್ದಾರೆ. ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಆಗುವ ನಷ್ಟ ಏನು ಎಂಬುದನ್ನ ಮನವರಿಕೆ ಮಾಡಿಕೊಡುವುದರ ಜೊತೆಗೆ ಡಿಕೆಶಿಯ ಪ್ರಯಾಗ್ರಾಜ್ನ ಕುಂಭಮೇಳ, ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ಕೂತಿದ್ದನ್ನ, ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ್ದನ್ನ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಅಲ್ಲದೆ ರಾಹುಲ್ ಗಾಂಧಿ ಇತ್ತೀಚಿನ ದಿನಗಳಲ್ಲಿ ಜಾತಿಗಣತಿ, ಅಹಿಂದ್ ಮಂತ್ರ ಜಪಿಸುತ್ತಿರುವುದು ಸಿದ್ದರಾಮಯ್ಯ ಪರ ಇರುವ ಒಲವು, ಆಪ್ತರ ವರದಿಯಿಂದ ಡಿಕೆಶಿಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ದಲಿತ ಸಿಎಂ ಅಸ್ತ್ರ, ಖರ್ಗೆ ಓಪನ್ ಆಫರ್. ಒಂದು ವೇಳೆ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಒಪ್ಪಿದ್ದಲ್ಲಿ ಡಿಕೆಶಿ ಸಿಎಂ ಸ್ಥಾನ ದಕ್ಕುತ್ತದೆ ಎನ್ನುವ ಭರವಸೆಯಂತೂ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಆಪ್ತರು ಒಂದು ವೇಳೆ ಸಿದ್ದರಾಮಯ್ಯ ಕೆಳಗಿಳಿಸಿದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗಲಿ ಎನ್ನುವ ಸಾಧ್ಯತೆ ಇದೆ. ಅಲ್ಲದೆ 2004ರಲ್ಲಿ ಖರ್ಗೆ ಸಿಎಂ ಸ್ಥಾನ ತಪ್ಪಿತ್ತು. ಹೀಗಿರುವಾಗ ರಾಜಕೀಯ ಸಂಧ್ಯಾಕಾಲದಲ್ಲಿರುವ ಖರ್ಗೆ ಒಮ್ಮೆ ಮುಖ್ಯಮಂತ್ರಿ ಮಾಡಿ ಹ್ಯಾಪಿ ರಿಟೈರ್ಮೆಂಟ್ ಕೊಡಿಸೋಣ ಎಂಬ ಮಾತು ಚರ್ಚೆಯಲ್ಲಿದೆ. ಸದ್ಯ ರಾಜಕೀಯದಲ್ಲಿ ಖರ್ಗೆ ಹೊರತುಪಡಿಸಿ ಹಲವು ದಲಿತ ನಾಯಕರು ಸಿಎಂ ಸ್ಥಾನಕ್ಕೆ ಅರ್ಹರಾಗಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಮುನಿಯಪ್ಪ, ಎಚ್.ಸಿ. ಮಹದೇವಪ್ಪ ಹೆಸರು ಚಾಲ್ತಿಯಲ್ಲಿದೆ. ನನ್ನಿಂದ ಪಕ್ಷ ಅಧಿಕಾರಕ್ಕೇರಿದೆ ಎಂದು ಕೆಟ್ರ ಡಿಕೆಶಿ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ದರ್ಪ ದೌಲತ್ತಿನ ಮಾತುಗಳು ಕೆಲವೊಮ್ಮೆ ಮುಳುವಾಗಿದೆ. ನನ್ನಿಂದಲೇ ಪಕ್ಷ ಅಧಿಕಾರಕ್ಕೆ ಬಂದಿದೆ, 136 ಸ್ಥಾನ ಗೆದ್ದಿದ್ದು ನನ್ನಿಂದಲೇ ಎನ್ನುವ ಮೂಲಕ ಸಿದ್ದರಾಮಯ್ಯ ಬಣವನ್ನ ಕೆಣಕುತ್ತಿದ್ದಾರೆ. ಇದು ಒಂದು ಬಾರಿ ಹೇಳಿದ ಮಾತಲ್ಲ, 10 ಬಾರಿ ಹೇಳಿದ ಮಾತು.
ವ್ಯಕ್ತಿನಿಷ್ಠೆ ಬೇಡ ಎನ್ನುವ ವ್ಯಕ್ತಿಯೇ ನನ್ನಿಂದ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎನ್ನುವುದು ಹಿರಿಯ ನಾಯಕರೆಲ್ಲರನ್ನ ಸಿಟ್ಟಾಗಿಸಿದೆ. ಮೇ 14ಕ್ಕೆ ಸಂಧಾನವೋ ಸಮರವೋ? ಸದ್ಯ ಕರ್ನಾಟಕ ಕಾಂಗ್ರೆಸ್ನ ನಾಯಕತ್ವ ಬಿಕ್ಕಟ್ಟಿಗೆ ತೆರೆ ಎಳೆಯಲು ಹೈಕಮಾಂಡ್ ಸಜ್ಜಾಗಿದೆ. ಮೇ 10ರ ನಂತರ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಲಿದ್ದು, ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್ ನೇತೃತ್ವದ ಸಂಧಾನ ಸಭೆಯಾಗುತ್ತದೆ. ಅಲ್ಲಿ ಅಧಿಕಾರ ಹಸ್ತಾಂತರದ ಸಮರವಾಗುತ್ತೋ ಇಲ್ಲ ಸಿದ್ದರಾಮಯ್ಯ ಮುಂದುವರಿಯುವ ಸಂಧಾನವಾಗುತ್ತೋ ಎಂಬುದನ್ನು ವರಿಷ್ಠರು ನಿರ್ಧಾರ ಮಾಡಲಿದ್ದಾರೆ.